ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಕಡೆ ಉಸಿರೋವರೆಗೂ ನಿಮ್ ಜೊತೆಲೇ ಇರ್ತೀನಿ. ಉಸಿರು ಹೋಗೋ ಮಾತು ಯಾಕೆ ಆಡ್ತೀಯ? ಮಾತು ಹೇಳ್ದಪ್ಪ, ಯಾಕೆ ಇಷ್ಟು ಗಂಭೀರವಾಗಿ ತಗೊಂಡ್ರಿ? ಒಬ್ಬ ಹಲ್ಕ ಇನ್ನೊಬ್ಬ ಕುಡ್ಕನಿಗೆ ಉಪದೇಶ ಕೊಡೋದಿಕ್ಕೆ ಹೇಗೆ ಸಾಧ್ಯ? ಅವ್ರು ಮಾಡ್ತಿರೋ ಉಪಚಾರಕ್ಕಿಂತ ನಾನು ಮಾಡ್ತಿರೋ ಕೆಲಸ ಕೆಟ್ಟದೇನಲ್ಲ ಅಲ್ವಾ ಯಜಮಾನ್ರೆ? ನನ್ನ ಗುರುಗಳ ಹತ್ರ ಹೋದರೆ ಅವರೇನಾದರೂ ದಾರಿ ತೋರಿಸೋದಕ್ಕೆ ಸಾಧ್ಯನಾ ಅಂತ ಪ್ರಯತ್ನ ಮಾಡ್ಬೋದು. ಈಗ ಅದೊಂದೇ ಉಳಿದಿರೋ ದಾರಿ. ಹೋಗೋಣ, ಅಲ್ಲಿಗೆ ಹೋಗೋಣ. ಅವ್ರು ಯಾರು ಕೇಳಿ? ನಿಂತ ಕಡೆ ನಿಲ್ಲಲ್ಲ. ಮಲಗಿದ್ರೆ 3 ದಿನ ಮೇಲೆ ಹೇಳಲ್ಲ. ತಿರ್ಪೆ ಬೇಡ್ತಾನೆ, ಕೊಟ್ಟವ್ರಿಗೆ ದನಕನಕ ಭಾಗ್ಯನ ಕಾಣಿಸ್ತಾನೆ. ವಿಚಿತ್ರ ಮೌನ, ಆದ್ರೆ ಅಮ್ಮನವ್ರನ್ನೇ ಮಾತಾಡಿಸ್ತಾನೆ. ಕ್ಯಾನ್ಸರ್ ರೋಗಿಗಳ ತರ ಇನ್ನು ಇವಳು ದಿನಗಳನ್ನು ಎಣಿಸಬೇಕಷ್ಟೇ. ಅವಳ ಸಾವಿಗೆ ಕಾಲಾವಕಾಶ ಇನ್ನು ಕೇವಲ 46 ದಿವಸಗಳು. ಶೇಖರಿ, ಅಳ್ತಾ ಇದೆಯಾ? ಇಲ್ಲ. 45 ವರ್ಷದಿಂದನೂ ನಿನ್ನ ನೋಡ್ತಿದ್ದೀನಿ. ನಿನ್ನನ್ನು ಎತ್ತಾಡಿಸಿದ್ದೀನಿ, ಕೈ ಹಿಡಿದು ನಡೆಸಿದ್ದೀನಿ. ನೀನು ಸೋತಾಗ ಧೈರ್ಯ ತುಂಬಿದ್ದೀನಿ, ಗೆದ್ದಾಗ ನಿನ್ನ ಜೊತೆ ಸೇರಿಕೊಂಡು ಸಂಭ್ರಮ ಪಟ್ಟಿದ್ದೀನಿ. ನಿನ್ನಲ್ಲಿ ಒಂದು ಸಣ್ಣ ಬದಲಾವಣೆ ಆದರೂ ನನಗದು ಗೊತ್ತಾಗತ್ತೆ. ಸುಳ್ಳು ಹೇಳಬೇಡ. ಯಾಕೋ ಮನಸ್ಸೇ ಸರಿಗಿಲ್ಲಮ್ಮ. ಮಕ್ಕಳು ಜನ್ಮ ಕೊಟ್ಟವರಿಗೆ ಸಂತೋಷ ತರಬೇಕು. ಹೀಗೆ ಕಾಡ್ತಾನೆ ಇದ್ರೆ ಮನಸ್ಸು ಹೇಗೆ ಸರಿ ಹೋಗುತ್ತೆ ಹೇಳು? ನಮ್ಮ ವಿದ್ಯಾಶಂಕರ ಕೈ ಬಿಟ್ಟು ಹೋದ. ಎಲ್ಲ ಮುಗೀತು ಅನ್ನಿಸ್ತಿದ್ಯಮ್ಮ. ಕಂಗಾಲಾಗಿ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಪರಿಸ್ಥಿತಿನ ನಿಭಾಯಿಸೋದನ್ನ ಕಲಿಬೇಕು. ಕರೆದು 4 ಕೆನ್ನೆಗೆ ಬಾರಿಸೋ ವಿದ್ಯಾಶಂಕರನಿಗೆ ನೀನು ಕುಡಿಯೋದಾದ್ರೆ ಮನೇಲಿ ಜಾಗ ಇಲ್ಲ ಅಂತ ಹೇಳು. ಅವನು ಹೆದರ್ಸ್ತಾನೆ, ಮನೆ ಬಿಟ್ಟು ಹೋಗ್ತೀನಿ ಅಂತಾನೆ. ನೀನು ಹೆದರ್ಬೇಡ, ಅವನೆಲ್ಲೂ ಹೋಗಲ್ಲ. ಕರೆಲ್ಲ ವಿದ್ಯಾಶಂಕರ್ನ. ಯಾರನ್ನು ಕರಿಬೇಡಮ್ಮ. ಯಾರಿಗೆ ಬುದ್ಧಿ ಹೇಳೋಕ್ಕೂ ಯಾರನ್ನ ನಿಯಂತ್ರಿಸೋಕ್ಕೂ ಶಕ್ತ ಅಲ್ಲ ನಾನು. ಏನಾಗಿದ್ಯೋ ನಿನ್ಗೆ? ಒಳ್ಳೆ ಹೆಣಗನ ತರ ಆಡ್ತಿದ್ಯಾ? ಹೌದು, ನಾನು ಹೆಣ್ಣಿಗ ಅಪ್ರಯೋಜಕ, ಕೈಲಾಗ್ದವನು. ಸಂತೋಷನಾ? ಸ್ವಲ್ಪ ನಿಂತ್ಕೊಳ್ಳೋ. ಸುಂದ್ರಿ ಮದ್ವೆ ನಿಂತೋಯ್ತು ಅಂತ ಬೇಜಾರ? ಸಂತೋಷ ಪಡೋ. ಮದುವೆ ಆದ್ಮೇಲೆ ಸಚ್ಚಿದಾನಂದನಿಗೆ ಅಲ್ಪಾಯುಷ್ ಅಂತ ಗೊತ್ತಾಗಿದ್ರೆ ಇನ್ನಷ್ಟು ದುಃಖ ಪಡ್ಬೇಕಾಗಿತ್ತಲ್ವಾ? ಸುಂದರಿ ಮದುವೆ ಆದ 1 ವರ್ಷಕ್ಕೆ ಸಚ್ಚಿದಾನಂದ ಹೋಗ್ಬಿಟ್ಟಿದ್ರೆ ನಮ್ಮ ಸುಂದರಿ ಬೋಳಾಣೆಯಲ್ಲಿ ಮನೆಗೆ ಬಂದು ಕೂತಿರೋಳು. ತಂದೆಯಾಗಿ ಮಗಳು ಮುಂಡೆ ಆಗಿ ಬಂದು ಕೂತಿರೋದನ್ನ ನೋಡೋದಕ್ಕಿಂತ ಮದುವೆ ಮುರಿದು ಬಿದ್ದು ಹೋಗಿದ್ದು ಒಳ್ಳೇದಲ್ವೇನೋ? ಯೋಚನೆ ಮಾಡಬೇಡ. ನಮ್ಮ ಸುಂದರಿಗೆ ಒಳ್ಳೆ ಹುಡುಗ ಸಿಗ್ತಾನೆ. 100 ಕಾಲ ಸುಖವಾಗಿ ಬಾಳ್ತಾಳೆ. ಯೋಚನೆ ಮಾಡಬೇಡ. ಯಾವುದು ನಮ್ಮ ಕೈಲಿ ಇಲ್ಲಮ್ಮ. ಎಲ್ಲ ಪೂರ್ವ ನಿಯೋಜಿತ, ಪೂರ್ವ ನಿರ್ಧಾರಿತ.
ಬಂದದ್ದನ್ನು ಅನುಭವಿಸೋದಕ್ಕಷ್ಟೇ ನಾವು ಶಕ್ಯರು. ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಕೊಡಬೇಕು ಆ ತ್ರಿಪುರ ಸುಂದರಿ. ಬೇಕಿತ್ತ ಇದೆಲ್ಲ ನಿನಗೆ? ಮರದ ಹಿಂದೆಗಡೆ ಪ್ರೀತಿ ಪ್ರೇಮ ಪ್ರಣಯ. ಅವನು ಯಾವ ಸೀಮೆ ಮನ್ಮತ ಅಂತ ಅವನ ಹಿಂದೆ ಬಿದ್ದಿದ್ದೀಯೇ, 2 ಮಕ್ಕಳು ತಂದೆ ಅವನು, ಎಲ್ಲ ಮುಗಿದೋಗಿದೆ. ಮಾತಾಡೆ, ನನಗಿಂತ ಅವನಾ? ನೋಡಿಲ್ಲಿ, ಈ ಮೀಸೆ ನೋಡೆ ಎಷ್ಟು ಜನ ಹುಡುಗಿಯರು ನನ್ನ ಹಿಂದೆ ಬಿದ್ದಿದ್ದಾರೆ ಗೊತ್ತಾ? ಶ್ರೀರಾಮಚಂದ್ರನ್ ಥರ ಬದುಕ್ತಾ ಇದ್ದೀನಿ, ನೀನು ಸೀತಾ ಮಾತೆಯಾಗಿ ಬದುಕ್ತಾ ಇಲ್ವಲ್ಲೇ? ಹೇಳಿ, ಅವನಲ್ಲಿ ಏನು ಕಂಡ ನನ್ನ ಹತ್ರ ಇಲ್ಲದೆ ಇರೋದು? ನನಗೆ ಕುಡುಕ ಜೂಜುಗಾರ ಸುಳ್ಳು ಹೇಳ್ತೀನಿ ಅಂತ 108 ದೂರ ಹೇಳಿ ಅಂಗಿಸ್ತೀಯಲ್ಲ, ಈಗ ನೀನು ಮಾಡಿದ್ದೇನೆ. ನಾವು ಮನೇಲಿ ಕುಡಿದ್ರೆ ನಿಂಗೆ ಬೇಜಾರಾಗುತ್ತೆ, ಎಲ್ಲರೂ ದೂರ ಹೋಗಿ ಕುಡಿಯೋಣ, ಅವಾಗ ನಿಂಗೂ ಬೇಜಾರಾಗಲ್ಲ ಅಂತ ಆ ಜಾಗಕ್ಕೆ ಹೋದ್ರೆ, ನಮಗಿಂತ ಮೊದಲೇ ನೀವು ಹೋಗಿ ಆ ಜಾಗ ಹುಡ್ಕೊಂಡು ಅಲ್ಲಿ ಚಕ್ಕಂದ ಆಡ್ತಾ ಇದ್ದೀರಲ್ಲ, ನೀವು ಮಾಡಿ ಸರಿಯೇನೆ? ಹೇಳಿ, ಪತಿವ್ರತ ಶಿರೋಮಣಿ ಸುನೀತಾ ದೇವಿ, ಮಾತಾಡೆ. ನಿಂದೆ ಗುಣಗಾನ ಮಾಡ್ತಾ ಇರೋದು, ಇಲ್ಲಿ ನಾನು ಏಕಪಾತ್ರ ಅಭಿನಯ ಮಾಡ್ತಾ ಇಲ್ಲ. ನಾನೇ ಪ್ರಶ್ನೆ ಕೇಳ್ಕೊಂಡು ನಾನೇ ಉತ್ತರ ಕೊಟ್ಕೊಳ್ಳಕ್ಕೆ. ಅಯ್ಯೋ, ನಿನಗೇನು ಬಾಯಿ ಬಿದ್ದೋಗಿದ್ಯಾನೆ? ನಿಮ್ಮ ಬಾವ ಕರೆದ್ರೆ ಗಿಣಿ ಉಲ್ದಂಗೆ ಉಲಿತೀಯ, ಬಾವ ಬಾವ ಬಾ ಬಾ ಅಂತ. ನಾನಿಷ್ಟು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸುಮ್ಮನೆ ಕೂತಿದ್ಯಲ್ಲ ಈಗ ಅಮ್ಮನವ್ರ ಥರ ಪೋಗಳೇ. ನನ್ನನ್ನು ಬಿಟ್ಟು ಯಾಕೆ ಹೋಗಿದ್ದೆ ಅವನ ಜೊತೆ ಚಕ್ಕಂದ ಆಡೋದಕ್ಕೆ? ಮಾತಾಡದೇ ಇದ್ರೆ ನೋಡು ಈಗ. ಅಯ್ಯೋ, ನಿನ್ನ ವೇಷಕ್ಕಿಷ್ಟು. ಸುನೀತಾ, ಸುನೀತಾ, ಅವಾಗ ಕೊಟ್ಟೆಟ್ಗೂ ಇವಾಗ ಕೊಟ್ಟೆಟ್ಗೂ ಸತ್ತೋಗ್ಬಿಟ್ಲಾ? ಸುನೀತಾ, ಸುನೀತಾ, ಅಯ್ಯೋ ಸತ್ತೋಗ್ಬಿಟ್ಟಿದ್ದಾಳೆ, ಗ್ಯಾರಂಟಿ ಸತ್ತೋಗ್ಬಿಟ್ಟಿದ್ದಾಳೆ. ಏನು ಮಾಡೋದೀಗ? ಎಲ್ಲಿ ಅಂತ ಹುಡ್ಕೋದಯ್ಯ? ಮನೇಲಿಲ್ಲ, ದೇವಸ್ಥಾನದಲ್ಲಿಲ್ಲ. ಹತ್ತು ಬೇಗ ಹೊಡ್ಬೇಕು. ಎಲ್ಲಿಗೆ? ಕೂತ್ಕೊಳ್ಳಯ್ಯ, ಮೊದಲು ಹೇಳ್ತೀನಿ, ಆಮೇಲೆಲ್ಲ. ನನಗೆ ನಿನ್ನ ಜೊತೆ ಗುರುತಿಸ್ಕೊಳ್ಳೋ ಯಾವ ಆಸಕ್ತಿನೂ ಇಲ್ಲ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ನಾನು ನಿನ್ನ ಶೆಡ್ಗಾನೂ ಅಲ್ಲ. ಹೋಗು. ನೋಡ, ಹಳೆ ದಿನ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ಸಾಧಿಸ್ಬೇಡ ಕಣಯ್ಯ. ಬಾರಯ್ಯ ಹೋಗೋಣ. ಹೋಗಲೇ, ನಿನ್ನ ಕೈ ಮುಗಿತೀನಿ, ಬಾರಯ್ಯ. ಸುನೀತಾ ಮನೇಲಿ ಪ್ರಜ್ಞೆ ತಪ್ಪಿದ್ದಾಳೆ. ಏನು ಪ್ರಜ್ಞೆನೇ ತಪ್ಪಿದೆಯೋ, ನಾನು ಹೊಡೆದಕ್ಕೆ ಉಸಿರೇ ಹೊಟ್ಟೋಗಿದೆಯೋ ಗೊತ್ತಿಲ್ಲ. ಮಾತು ಹೆಚ್ಚು ಕಡಿಮೆ ಆಗಿ ಅವಳಿದ್ರು ಸತ್ತೋಗಿದ್ರೆ ಪೊಲೀಸರು ನನ್ನ ಕೈ ಕೊಳ ತೋರಿಸ್ತಾರೆ. ಇಡೀ ಬದುಕೆಲ್ಲ ನಾನು ಜೈಲಲ್ಲಿ ಕಳಿಬೇಕಾಗುತ್ತೆ. ಬಾರಯ್ಯ ದಯವಿಟ್ಟು. ಯಾವ ಸೀಮೆ ಮನುಷ್ಯನೋ ನೀನು? ಹೆಂಡತಿ ಸತ್ತಿದಾಳೋ ಬದುಕಿದಾಳೋ ಗೊತ್ತಿಲ್ಲ, ನಿನ್ಗೆ ಅವಳ ಬಗ್ಗೆ ಯೋಚನೆ ಇಲ್ಲ, ನಿನಗೆ ಜೈಲಾಗತ್ತೆ ಅನ್ನೋ ಯೋಚನೆನ? ಅಂತ ಸ್ವಾರ್ಥನ? ನಾನು ಲೋಫರ್ ಕಣ, ಹಲ್ಕ ಸುಮಾರು. ದಯವಿಟ್ಟಿಲ್ಲ ಅನ್ಬೇಡ, ಬಾರೋ ಹೋಗೋಣ, ಬಾರ. ಸುನೀತಾ, 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 ಎಚ್ಚರ ಮಾಡ್ಕೋ. ಸದ್ಯ ಉಸಿರಾಡ್ತಿದ್ದಾಳೆ, ಜೀವಕ್ಕೇನು ಭಯ ಇಲ್ಲ. 3 ದಿವಸದಿಂದ ಉಪವಾಸ ಇದ್ಲೋ ಏನೋ, ತಲೆ ತಿರುಗ್ತಿತ್ತು. ನೀನು ಹೊಡೆದ ಏಟಿಗೆ ಪ್ರಜ್ಞೆ ತಪ್ಪಿದೆ. ತಪ್ಪು ಕಣೋ ಜಗ್ಗಿ ನೀನು ಮಾಡಿದ್ದು. ನಮ್ಮ ಮುಂದೆನೇ ಹಾಗೆ ಬಡ್ದಿಯಲ್ಲ ಅವಳಿಗೆ. ಯಾರಾದರೂ ಏನಾದರೂ ಹೇಳ್ತಿದ್ರೆ ಕೇಳಬೇಕು ಕಣೋ. ಬಾ, ಬದುಕಿತಾಳೆ ಅಂತೆಲ್ಲ ಈಗ ನಂಗೆ ಜೀವ ಬಂತು. ಅವಳಂಗೆ ಬಿದ್ದಾಗ ಕೈ ಕಾಲೇ ಆಗಲಿಲ್ಲ ಕಣೋ. ಸಮಯಕ್ಕೆ ಸರಿಯಾಗಿ ನೀನು ಬಂದೆ, ಎಲ್ಲ ನನ್ನ ಅದೃಷ್ಟ. ಹೋಗಿ ನೀರು ತಗೊಂಡು ಹೋಗೋ. ಜಗ್ಗಿ, ಕಂಡ್ಯ
ಒಂದು ದಿಂಬು ಹೊದಿಕೆ ತಗೋ. ಸ್ವಲ್ಪ ಹೊತ್ತು ಸುಧಾರಿಸ್ಕೊಳ್ಳಿ, ಸರಿ ಹೋಗುತ್ತೆ. ಬೇರೆಯವ್ರ ಮಾತು ಕೇಳಬೇಕು ಕಣೋ. ನಿನ್ನ ಮನಸ್ಸು ನನಗೆ ಅರ್ಥ ಆಗುತ್ತೆ. ಆದರೆ ನೀನು ತಿಳ್ಕೊಂಡಿರೋ ಹಾಗೆ ನನ್ನ ಸುನೀತನ ಮಧ್ಯೆ ಏನೂ ಇಲ್ಲ. ನನ್ನ ಗ್ರಹಚಾರ ನಾವಲ್ಲಿದ್ದಾಗಲೇ ನೀವು ಬಂದ್ರಿ. ಈಗ ಅದೆಲ್ಲ ಯಾಕೆ ಬಿಡಪ್ಪ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಮುಂದೆ ಏನು ಮಾಡ್ಬೇಕು ಹೇಳು. ಅವಳು ಪ್ರಜ್ಞೆ ಬರೋರ್ಗು ಇಲ್ಲೇ ಇರೋ. ಏನಾರು ಔಷಧಿ ಬೇಕಾದ್ರೆ ಹೇಳಿ ತಂದ್ಕೊಡ್ತೀನಿ. ಔಷಧಿ ಹೇಳೋಕೆ ನಾನೇನು ವೈದ್ಯ ಏನೋ. ಅವಳು ಪ್ರಜ್ಞೆ ಬಂದಮೇಲೆ ವೈದ್ಯರ ಹತ್ರ ಕರ್ಕೊಂಡು ಹೋಗು, ಅವ್ರು ಹೇಳ್ತಾರೆ ಏನು ಮಾಡಬೇಕು ಅಂತ. ಸರಿ, ನೀನು ಇಲ್ಲೇ ಇರು. ನಾನು ಸ್ವಲ್ಪ ಔಷಧಿ ಹಾಕೊಂಡ್ಬರ್ತೀನಿ. ಬೆಳಗ್ಗೆಯಿಂದ ತಲೆ ಕೆಟ್ಟೋಗಿದೆ. ಬೇಡಪ್ಪ, ನಿನ್ನ ಔಷಧಿ ಏನು ಅಂತ ನಂಗೆ ಗೊತ್ತು. ಕುಡಿದು ಬಂದು ಬೇರೆ ಥರನೇ ಮಾತಾಡ್ತೀಯ. ನಾನಿಲ್ದಾಗ ಇಲ್ಲೇನು ಮಾಡ್ತಿದ್ಯಾ ಅಂತ ರಂಪ ಮಾಡಿದ್ರು ಮಾಡೋನೇ ನೀನು. ನೀನಿಲ್ಲೇ ಇರು, ನಿನ್ನ ಹೆಂಡ್ತಿನ ನೋಡ್ಕೊ. ನಿನ್ನ ಸಂಸಾರದ ಉತ್ಸಾಹ ಬರೀ ನನಗೆ ಯಾಕೆ? ಸದ್ಯ ಅವಳು ಬದುಕಿದಾಳೆ, ನೆಮ್ಮದಿ ಆಯಿತು. ನೋಡು ಜಗ್ಗಿ, ಹೆಣ್ಣನ್ನ ಒಲಿಸ್ಕೊಳ್ಳೋದು ಒಂದು ಕಲೆ. ನೀನು ಅವಳ ಮೇಲೆ 3 ಹೊತ್ತು ಅನುಮಾನ ಪಟ್ಕೊಂಡು ನಿನ್ನ ಸ್ನೇಹಿತರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಮನೆಯಲ್ಲೇ ಕುಡ್ತಾ ಶುರು ಮಾಡಿದ್ಯಾ. ಅವಳನ್ನ ಕೆಲಸದೊಳಗಿಂತ ಕೀಳಾಕೊಂಡು ಅವ್ರ ಮುಂದೆ ಅವಮಾನ ಮಾಡ್ತೀಯ. ಹೀಗೆ ಮಾಡಿದ್ರೆ ಪ್ರೀತಿ ಹುಟ್ಟುತ್ತಾ ಅವಳಿಗೆ? ಉಪದೇಶ ಸಾಕು. ಇಲ್ಲಿವರೆಗೂ ಬಂದು ನನ್ನ ಹೆಂಡತಿ ಆರೋಗ್ಯ ನೋಡೋದಕ್ಕೆ ತುಂಬ ಧನ್ಯವಾದಗಳು. ತಾವಿನ್ನು ಹೊರಡ್ಬೋದು. ಮುಂದೆ ಏನು ಮಾಡಬೇಕು ಅಂತ ನಮ್ಗೆ ಗೊತ್ತಿದೆ. ನೋಡಿದ್ಯಾ, ಹುಟ್ಟುಗುಣ ನಿಂದು ಸುಟ್ಟರೂ ಹೋಗಲ್ಲ. ಕಲ್ಲು ಬಸವನ ಮುಂದೆ ಗಂಟೆ ಬಾರಿಸಿದ್ರೆ ಎದ್ದು ದೇವಸ್ತುತಿ ಹಾಡುತ್ತಾ? ನಿನ್ನಿಷ್ಟ. ನೀನು ಬದಲಾದರೆ ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ಇಲ್ಲ ನಾನು ಹೀಗೆ ಇರ್ತೀನಿ ಅನ್ನೋದಾದರೆ ನಿನ್ನ ಹಣೆ ಬರ. ಆ ಬ್ರಹ್ಮ ಬಂದರೂ ಬದಲಾಯಿಸೋಕ್ಕಾಗಲ್ಲ. ಸಾಕು ಉಪದೇಶ ಅನ್ನಲ್ಲ. ಮೂಡೆಲ್ಲ ಹಾಳಾಗೋಯ್ತು. ಇವಳು ಪ್ರಜ್ಞೆ ಬಂದ ತಕ್ಷಣ ನಾನು ಹೋಗಿ 90 ಹಾಕೊಂಡ್ ಬಂದ್ಬಿಡ್ತೀನಪ್ಪ. ಸುಂದ್ರಿ, ತಿಂಡಿ ತಗೋ. ತಿಂಡಿ ಬೇಡಮ್ಮ, ಕಾಫಿ ಸಾಕು. ಯಾಕೆ ಸುಂದ್ರಿ, ಮದುವೆ ನಿಂತಾಗಿಂದ ಒಂಥರ ಇದೆಯಾ? ಊಟ ತಿಂಡಿನೇ ಸರಿಯಾಗಿ ಮಾಡೋದಿಲ್ಲ. ಆಗೋದಾಗತ್ತೆ, ಹೋಗೋದು ಹೋಗುತ್ತೆ. ಅದಕ್ಕೋಸ್ಕರ ಊಟ ತಿಂಡಿ ಎಲ್ಲ ಬಿಟ್ಟು ಕೂತ್ಕೊಳ್ಳೋದಕ್ಕಾಗತ್ತಾ? ಯೋಚನೆ ಮಾಡೋದಕ್ಕಾದರೂ ದೇಹಕ್ಕೆ ಶಕ್ತಿ ಬೇಡವಾ? ಶಕ್ತಿ ಬೇಕು ಅಂದರೆ ತಿನ್ನಬೇಕು. ತಗೋ, ತಿಂಡಿ ತಿನ್ನು. ಮದುವೆ ನಿಂತದ್ದಕ್ಕೆ ನನಗೇನು ಬೇಜಾರಿಲ್ಲಮ್ಮ. ಹಾಗೆ ನೋಡಿದ್ರೆ ಸಚ್ಚಿದಾನಂದ ನಂಗೆ ಮೊದಲಿಂದಲೂ ಏನು ಅಷ್ಟು ಇಷ್ಟ ಇಲ್ಲ. ಏನೋ ಹಠಕ್ಕೆ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡೆ. ಆದರೆ ಪಾಪ ಅವನ ವಿಧಿ ನೋಡು, ಅಕಾಲ ಮರಣ. ಏನು ಮಾಡೋಕ್ಕಾಗತ್ತೆ ಹೇಳು? ಕೇಳ್ಕೊಂಡು ಬಂದಿದ್ದೆ ಅಷ್ಟು ಅಂತ ಕಾಣಿಸುತ್ತವನ ಆಯಸ್ಸು. ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಆದರೆ ನಿನಗೆ ಅನ್ಯಾಯ ಆಗಬಾರ್ದು ಅಂತ ಅಮ್ಮನವರೇ ಈ ಮದುವೆ ತಪ್ಪಿಸಿದ್ರು ನೋಡು. ಮನುಷ್ಯನ ಸಾವು ಎಷ್ಟು ನಿಗೂಢ ಅಲ್ವಾ ಅಮ್ಮ? 70 ವರ್ಷ ದಾಟಿದವರು ಸಾವು ಯಾವಾಗ ಬರುತ್ತಪ್ಪ ಅಂತ ಕಾದು ಕೂತಿರ್ತಾರೆ. ಅಂಥವರು 100 ವರ್ಷ ದಾಟ್ತಾರೆ. ಆದರೆ ಇನ್ನೂ ಬಾಳಿ ಬದುಕಬೇಕಾದವರು ಚಿಕ್ಕ ವಯಸ್ಸಲ್ಲೇ ಹೋಗ್ಬಿಡ್ತಾರೆ. ಸಚ್ಚಿದಾನಂದನ್ ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಕಣೆ. ಸಾವು ಖಚಿತವಾದರೂ ಯಾವಾಗಂತ ತಿಳಿದೇ ಬದುಕೋದೇ ಉತ್ತಮ. ಸಾವು ಯಾವಾಗಂತ ಸಾಯೋರಿಗೆ ಗೊತ್ತಾಗ್ಬಿಟ್ರೆ ಅವ್ರ ಬದುಕು ಎಷ್ಟು ಘೋರ ಅಲ್ವಮ್ಮ? ಹೌದು ಕಣೆ. ನಮ್ಮ ಸಾವು ಯಾವಾಗ ಅಂತ ನಮಗೆ ಗೊತ್ತಾದರೆ ಅದಕ್ಕಿಂತ ನರಕ ಇನ್ನೊಂದಿಲ್ಲ. ಅದಕ್ಕೆ ಯಾರಾದರೂ ಸಾವು ಬಗ್ಗೆ ಗೊತ್ತಾದರೆ ಅವ್ರಿಗದನ್ನು ತಿಳಿಸ್ಬಾರ್ದು.
ಅವ್ರು ಬದುಕಿರೋ ಅಷ್ಟು ದಿನಾನು ಅವ್ರನ್ನ ಚೆನ್ನಾಗಿ ಸಂತೋಷವಾಗಿ ನೋಡ್ಕೋಬೇಕು ಅಲ್ವಾ? ಸರಿ, ದೇವಸ್ಥಾನದ ಲೆಕ್ಕದ ಕೆಲಸ ತುಂಬ ಬಾಕಿ ಇದೆ ಅಮ್ಮ, ಹೋಗಿ ಬರ್ತೀನಿ. ತಿಂಡಿ ತಿನ್ಕೊಂಡು ಹೋಗೆ. ಬೇಡಮ್ಮ. ಅಪ್ಪ ಹೋಗ್ತೀನಿ. ನಿಂತ್ಕೊ. ಹೋಗ್ತೀನಿ ಅನ್ಬಾರ್ದು ಕಣೆ, ಹೋಗಿ ಬರ್ತೀನಿ ಏನು. ಇರು, ಲಲಿತಾ ಇವಳು ತಿಂಡಿನ ಡಬ್ಬಿಗೆ ಹಾಕ್ಕೊಡು, ಹಸುವಾದ ತಿನ್ನಿ. ಅಪ್ಪ ಒಳ್ಳೆ ಶಕ್ನದ ಹಕ್ಕಿ ಹೇಳ್ದಾಗ ಹೇಳ್ತಲ್ಲ, ಹೋಗ್ತೀನಿ ಅಂದ್ರೆ ಹೋಗೇ ಬಿಡ್ತೀನಾ? ವಾಪಸ್ ಬರಲ್ವಾ? ಬೆಂಕಿ ಏನ್ ಮಾತ್ರಕ್ಕೆ ಬಾಯಿ ಸುಟ್ಟೋಗುತ್ತಾ ಹೇಳು? ಅದೆಲ್ಲ ಏನೇ ಇರಲಿ, ನೀವು ಇನ್ಮೇಲೆ ಬರೀ ಶುಭ ನುಡಿಬೇಕು. ಆಯ್ತು, ನೀನು ದೇವಸ್ಥಾನಕ್ಕೆ ಹೊರಟೆ ಇಲ್ಲ, ಬಾ ಇಬ್ರು ಒಟ್ಟಿಗೆ ಹೋಗೋಣ. ಇಬ್ರು ಒಟ್ಟಿಗೆ ಹೋಗೋದಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು. ಅದಕ್ಕೇನಂತೆ, ಈಗಲೂ ಹೋಗೋಣ ಬಿಡು. ಹಾಗೆಲ್ಲ ಅನ್ಸುತ್ತೆ. ಯಾಕೆ? ತಡವಾಗಿ ಬರ್ತೀನಿ ಅಂತ ಹೇಳಿದ್ದೀನಿ. ದೇವಸ್ಥಾನದಲ್ಲೂ ವಿಶೇಷ ಪೂಜೆ ಏನೂ ಇಲ್ಲ. ಪ್ರಸಾದಕ್ಕೆ ಅಂತ ಬರೀ ಬೆಲ್ಲ ಕಡಲೆ ಹಿಟ್ಟು, ಅದನ್ನು ಆರಾಧನೆ ಮಾಡ್ತಾರೆ. ತಗೋ, ಈಗ ಹಸಿವೆ ಇಲ್ಲದೆ ಇದ್ರು 1 ಗಂಟೆ ಬಿಟ್ಟು ತಿನ್ನು. ಸರಿ, ಹೋಗ್ತೀನಿ. ಸುಂದ್ರಿ, ಸರಿ, ಹೋಗಿ ಬರ್ತೀನಿ. ಆಯ್ತಾ? ಹುಷಾರೇ. ಆಯ್ತು. ನನ್ನ ಮುಂದೆ ಕೈ ಜೋಡಿಸಿ ನಿಂತರೆ ಯಾವ ಪ್ರಯೋಜನವೂ ಇಲ್ಲ. ಹೋಗು, ಆ ತ್ರಿಪುರ ಸುಂದರಿ ಮುಂದೆ ಮಂಡಿ ಉರಿ ಅವಳ ಕಾಲಿಡ್ಕೊಂಡು ಅವಳ ಪಾದಗಳ ಮೇಲೆ ನೀನು ತಲೆ ಇಟ್ಟು ಬೇಡ್ಕೋ. ಅವಳೇ ಏನಾದರೂ ದಾರಿ ತೋರಿಸ್ಬೇಕು. ಸದ್ಯಕ್ಕೆ ನನ್ನ ಪ್ರತ್ಯಕ್ಷ ದೇವರು ಅಂದ್ರೆ ನೀವೇ. ದೈವಸ್ಥಾನ ಬೇಡಪ್ಪ, ನಾನು ಮನುಷ್ಯತಾನಕ್ಕೆ ಯೋಗ್ಯನೋ ಅಲ್ವೋ ಅನ್ನೋ ಅನುಮಾನ ಇದೆ. ಈಗ ನೀವು ನನ್ನ ಕೈ ಚೆಲ್ ಕೂತ್ಬಿಟ್ರೆ ನನಗೆ ಬೇರೆ ದಾರಿ ಇಲ್ಲ. ನಿನ್ನ ಮಗಳು ಸುಂದರಿನ ಬದುಕಿಸೋ ಶಕ್ತಿ ನನಗಿಲ್ಲ. ಆ ಶಕ್ತಿ ನಿಮ್ಗಿಲ್ಲ ಅಂದಮೇಲೆ ಅವಳು ಸಾವಿನ ಬಗ್ಗೆ ಯಾಕ್ರಿ ಹೇಳ್ಬೇಕಾಗಿತ್ತು? ಬಾಯಿ ಮುಚ್ಕೊಂಡಿರ್ಬೇಕಿತ್ತಲ್ವಾ? ಅವಳು ಸತ್ತಾಗ ನಮ್ಗೆ ಆಘಾತ ಆಗ್ತಿತ್ತು, ದುಃಖ ಆಗ್ತಿತ್ತು, ಪೂಜಿಸಿದ ದೇವರನ್ನ ಶಪಿಸ್ತಿದ್ವಿ. ಆಮೇಲೆ ನಮ್ಮ ಬದುಕಿಗಿಷ್ಟೇ ಲಭ್ಯ ಅವಳು ಅಂತ ನಮಗೆ ನಾವೇ ಸಮಾಧಾನ ಮಾಡಿಕೊಂಡು ಬದುಕು ಸಾಗಿಸ್ತಾ ಇದ್ವಿ. ಈಗಲೂ ಹಾಗೆ ಇದ್ಬಿಡು. ಆಗಲ್ಲ, ಆಗಲ್ಲ. ಮಗಳ ಸಾವು ಅವಳಿಗೆ ಎದುರುಗಿತ್ತು. ಅದನ್ನ ತಪ್ಪಿಸೋಕೆ ಅಥವಾ ಮುಂದೂಡೋಕೆ ಪ್ರಯತ್ನ ಪಡದೆ ಇದ್ರೆ ತಂದೆ ಆಗಿ ನಾನು ಷಂಡ ಆಗ್ತೀನಿ. ಮಕ್ಕಳ ಮುಂದೆ ಹೆತ್ತೋರು ಸಾಯಬಹುದು, ಆದ್ರೆ ಹೆತ್ತೋರ ಮುಂದೆ ಮಕ್ಕಳ ಸಾವುತ್ರೆ ಅದಕ್ಕಿಂತ ದುರಂತ ಇನ್ನೊಂದಿಲ್ಲ. ನನ್ನ ಮಗಳು ಏನೂ ಅರಿಯದವಳು, 20 ವರ್ಷ ಬದುಕಿನ ಸವಿ ನಾವು ಸ್ವಲ್ಪನೂ ಸವದವಳಲ್ಲ. ಅಂತವಳಿಗೆ ಸಾವು ಸರಿನಾ? ನಾವಿವತ್ತು ಏನಾಗಿದೀವೋ ಅದು ನಮ್ಮ ಹಿಂದಿನ ಜನ್ಮದ ಶೇಷ. ಅದರ ಮೇಲೆ ಫಲಾಫಲಗಳು. ದಯವಿಟ್ಟು ತರ್ಕದಲ್ಲಿ ಪಾಂಡಿತ್ಯದಲ್ಲಿ ಉತ್ತರ ಕೊಡಬೇಡಿ, ಭಾವನಾತ್ಮಕವಾಗಿ ಯೋಚನೆ ಮಾಡಿ. ನನಗೆ ನನ್ನ ಮಗಳಿಲ್ಲದ ಬದುಕು ಶೂನ್ಯ. ಒಂದು ಕೆಲಸ ಮಾಡಿ, ನನ್ನ ಪ್ರಾಣ ತಗೊಂಡ್ಬಿಡಿ. ಅದನ್ನ ನನ್ನ ಮಗಳಲ್ಲಿ ಪ್ರತಿಷ್ಠಾಪನೆ ಮಾಡಿ. ನಾನು ಸಾಯ್ತೀನಿ, ನನ್ನ ಮಗಳು ಬದುಕಲಿ. ಎಲ್ಲ ಮಕ್ಕಳಿಗೂ
ನಿನ್ನಂತ ತಂದೆನೇ ಬೇಕಪ್ಪ. ಹೊಗಳಿಕೆ ಬೇಡ, ಪರಿಹಾರ ಹೇಳಿ. ಪರಿಹಾರ ಇಲ್ಲ. ಇದೆ, ನೀವು ಮನಸ್ಸು ಮಾಡಿದ್ರೆ ಪರಿಹಾರ ಇದೆ. ನಿಮ್ಮನ್ನೇ ನಂಬಿ ಬಂದಿದ್ದೀನಿ. ದಾರಿ ತೋರಿಸಿ ನನ್ನ ಮಗಳನ್ನು ಉಳಿಸ್ಕೊಡಿ. ಆಯ್ತು, ತಾಯಿ ಚೌಡಿನ ಪ್ರಶ್ನೆ ಮಾಡ್ತೀನಿ. ನನಗೆ ಒಂದಿನ ಕಾಲಾವಕಾಶ ಕೊಡು.